welcome back to Shri Raksha Academy. In today's video, we are going to solve the 10 most important question based on pedagogy. ಇನ್ನುವರೆಗೂ ನಾವೇನು ಪೆಡಗಾಜಿಯನ್ನು ಕಲ್ತಿದ್ದೀವಿ ಆ ಪೆಡಗಾಜಿ ಬೇಸ್ಡ್ ಆಗಿ ಒಂದು 10 ಕ್ವೆಶನ್ಸನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡ್ರಿ, ದ ಫಾಸ್ಟೆಸ್ಟ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್. ಎಸ್, ನೆನಪಿಟ್ಕೊಳ್ರಿ, ಇವೇನು ಕ್ವೆಶನ್ಸಿಗೆ ನಾನು ತೊಗೊಳ್ತಾ ಇದ್ದೀನಿ ಆ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಸೊ ಬೆಟರ್ ನೀವು ಅದನ್ನು ನೋಟ್ ಡೌನ್ ಮಾಡಿರಿ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಸೊ ದ ಫಾಸ್ಟೆಸ್ಟ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಫಾಸ್ಟೆಸ್ಟ್ ಪೀರಿಯಡು ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. ಓಕೆ, ಸೊ ದ ಆಪ್ಷನ್ ಎ ಈಸ್ ಕರೆಕ್ಟ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದು ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್ದಲ್ಲಿ ಫಾಸ್ಟೆಸ್ಟ್ ಇದ್ರದಿಂದ ಆಗ್ತೈತೆ. ಓಕೆ, ಸೆಕೆಂಡ್ ಕ್ವೆಶನ್ ನೋಡ್ರಿ, ಲ್ಯಾಂಗ್ವೇಜ್ ಡ್ಯಾಶ್ ಥಾಟ್ ಪ್ರೊಸೆಸ್. ಓಕೆ, does not influence the thought process or cannot determine the thought process, totally governs our thought process, has an influence on our thought process. D option is correct. Language has thought and influence on our thought process. Okay, third question nodri, ಥಿಯರಿ ಅನ್ನು ನೀವೇನು ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಒಂದು ಥಿಯರಿಗಳು ನಿಮಗೆ ಸಿ ಡಿ ಪಿದಲ್ಲಿನೂ ಬಹಳ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್. ಅದು ಥಿಯರೀಸ್ ಎಲ್ಲ ಸಿ ಡಿ ಪಿದಲ್ಲಿನೂ ನಿಮ್ಗೆ ಏನಾಗುತ್ತೆ, ಬಹಳ ಯೂಸ್ ಆಗುತ್ತೆ. ಓಕೆ, ವಿಚ್ ಥಿಯರಿ ಬಿಲೀವ್ಸ್ ದ್ಯಾಟ್ ಪ್ಯಾರೆಂಟ್ಸ್ ರೀಇನ್ಫೋರ್ಸ್ಮೆಂಟ್. ಇದನ್ನು ನಾನು ಆಲ್ರೆಡಿ ಪೆಡಗಾಜಿ ಕ್ಲಾಸಸ್ದಲ್ಲಿ ಹೇಳಿದ್ದೀನಿ ರೀಇನ್ಫೋರ್ಸ್ಮೆಂಟ್ ಬಗ್ಗೆ. ಇವಾಗ ಇಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಗೆ ಯಾವಾಗ ಪೆಡಗಾಜಿಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ, ಬೇಸಿಕ್ ಯಾವಾಗ ನಿಮ್ದು ಸ್ಟ್ರಾಂಗ್ ಇರುತ್ತೆ, ಆ ಟೈಮ್ದಲ್ಲಿ ನಿಮಗೆ ಶಬ್ದ ಓದಿದ ತಕ್ಷಣವೇ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಸೊ parents reinforcement helps children to learn appropriate sound. ಯಾವ ಒಂದು ಥಿಯರಿದಿಂದ ನಾವು ರೀಇನ್ಫೋರ್ಸ್ಮೆಂಟ್ ಮುಖಾಂತರ ತಿಳ್ಕೊಳ್ತೀವಿ ಅಂತ ಹೇಳಿ ಕ್ವೆಶನ್ ಅನ್ನ ಕೇಳಿದ್ದಾರೆ. ಸೊ ಆಪ್ಷನ್ದಲ್ಲಿ ಬಿಹೇವಿಯರಿಸ್ಟ್, ನೇಟಿವಿಸ್ಟ್, ಕನ್ಸ್ಟ್ರಕ್ಟಿವಿಸ್ಟ್, ಕಾಂಟೆಕ್ಸ್ಚುವಲ್ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಬಿಹೇವಿಯರಿಸ್ಟ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಬಿಹೇವಿಯರಿಸ್ಟ್ ಥಿಯರಿಯಿಂದ ನಾವು ರೀಇನ್ಫೋರ್ಸ್ಮೆಂಟ್ ನಮಗೆ ಚಿಲ್ಡ್ರನ್ ಬಗ್ಗೆ ಅಪ್ರಾಪ್ರಿಯೇಟ್ ಸೌಂಡನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫೋರ್ತ್ ಕ್ವೆಶನ್ ನೋಡ್ಕೊಳ್ರಿ, ಅಕಾರ್ಡಿಂಗ್ ಟು ನಾಮ್ ಚಾಮ್ಸ್ಕಿ. ನಾನು 100% ಕ್ವೆಶನ್ ಆಗುತ್ತೆ ಅಂತ ಹೇಳಿದ್ದೆ ನಾಮ್ ಚಾಮ್ಸ್ಕಿ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಪೆಡಗಾಜಿದಲ್ಲಿ ಬಹಳ ಕ್ಲಿಯರ್ಲಿ ಏನಿತ್ತು ಏನಾಗಿತ್ತು ಅಂತೇಳಿ ಎಲ್ಲ ಹೇಳಿದ್ದೀನಿ. ನಾಮ್ ಚಾಮ್ಸ್ಕಿ ಕ್ವೆಶನ್ದಲ್ಲಿ ಬಂದ ತಕ್ಷಣವೇ ಆಪ್ಷನ್ದಲ್ಲಿ ನೋಡ್ರಿ ನಿಮ್ಗೆ ಯಾವ್ದು ಗೊತ್ತಾಗುತ್ತೆ. ಈಗ ನಾ ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ LAD ಇದು ಯಾರಿಗೆ ಸಂಬಂಧಪಟ್ಟಿದ್ದಂದ್ರೆ ನಾಮ್ ಚಾಮ್ಸ್ಕಿ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇದನ್ನ ನೀವೇನು ಮಾಡ್ಕೊಳ್ರಿ ಅಂದ್ರೆ ನೆನಪಿಟ್ಕೊಳ್ರಿ. ಓಕೆ, ಆಪ್ಷನ್ ಬಿ LAD ಇಸ್ ಈಕ್ವಲ್ಸ್ ಟು ನಾಮ್ ಚಾಮ್ಸ್ಕಿ ಅಂತೇಳಿ ನೆನಪಿಟ್ಕೊಂಡ್ಬಿಡ್ರಿ. ನಾಮ್ ಚಾಮ್ಸ್ಕಿ. ಓಕೆ, LAD ಇಸ್ ಈಕ್ವಲ್ಸ್ ಟು ನಾಮ್ ಚಾಮ್ಸ್ಕಿ. LAD ಫುಲ್ ಫಾರ್ಮ್ ಕೇಳಿದ್ರೆ ಅದನ್ನು ಬರೀರಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವಿಚ್ ಥಿಯರಿ. ಥಿಯರೀಸ್ಗಳನ್ನು ಒಂದು ಸ್ವಲ್ಪ ನೀವೇನು ಮಾಡ್ಕೋಬೇಕಂದ್ರೆ ಪರ್ಫೆಕ್ಟ್ ಮಾಡ್ಕೋಬೇಕು. ಥಿಯರಿಗಳು ಬಹಳಷ್ಟು ಕೇಳ್ತಾರೆ, ಥಿಯರಿಗಳನ್ನು ಕೇಳಲ್ಲ, ಥಿಯರಿಗಳು ಬೇಸ್ಡ್ ಆಗಿ ಕ್ವೆಶನ್ಸನ್ನು ಕೇಳ್ತಾರೆ. ಆ ಥಿಯರಿ ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸಿ ಡಿ ಪಿದಲ್ಲಿ ನಿಮ್ಗೆ ಥಿಯರಿ ಬಹಳ ಯೂಸ್ ಆಗುತ್ತೆ. ಸೊ ವಿಚ್ ಥಿಯರಿ ಬಿಲೀವ್ಡ್ ದ್ಯಾಟ್ ಥಾಟ್ ಕಮ್ಸ್ ಬಿಫೋರ್ ಲ್ಯಾಂಗ್ವೇಜ್. ಈ ಥಿಯರಿ ಬಹಳ ಈಸಿಯಾಗಿದೆ ನೋಡ್ರಿ. ಈ ಥಿಯರಿ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಪಿಯಾಜೆಟ್ ಮತ್ತು ವೈಗೋಟ್ಸ್ಕಿದಲ್ಲಿ ಬಹಳ ಕನ್ಫ್ಯೂಷನ್ ನೀವು ಮಾಡ್ಕೋತೀರಿ. ಥಾಟ್ ಕಮ್ಸ್ ಬಿಫೋರ್ ಲ್ಯಾಂಗ್ವೇಜ್ ಆರ್ ದ ಲ್ಯಾಂಗ್ವೇಜ್ ಕಮ್ ಬಿಫೋರ್ ಥಾಟ್ ಅಂತ ಹೇಳಿ. ಸೊ ಥಾಟ್ ಕಮ್ಸ್ ಬಿಫೋರ್ ಲ್ಯಾಂಗ್ವೇಜ್ ಹೇಳಿದವರು ಪಿಯಾಜೆ. ಆಮೇಲೆ ಲ್ಯಾಂಗ್ವೇಜ್ ಕಮ್ಸ್ ಬಿಫೋರ್ ಥಾಟ್ ಅಂತ ಹೇಳಿದವರು ವೈಗೋಟ್ಸ್ಕಿ. ಚಾಮ್ಸ್ಕಿ ಇಸ್ ಈಕ್ವಲ್ಸ್ ಟು LAD ಬ್ರೂನರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ನೆಕ್ಸ್ಟ್ ನೋಡ್ರಿ,
ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಸಿಲೆಕ್ಟ್ ಮಾಡ್ಕೋಬೇಕು. ಸೀಕ್ವೆನ್ಸ್ ಬೇಸ್ಡ್ ಕ್ವೆಶನ್ ಒಂದು ಆಗುತ್ತೆ ಎಕ್ಸಾಮ್ದಲ್ಲಿ. ಓಕೆ, ಸೊ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಸೀಕ್ವೆನ್ಸ್ದು. ಒಂದು ಶಬ್ದ ಏನಾದರೆ ಹಿಂದ ಮುಂದ ಮಾಡಿದರೆ ನಿಮ್ಮ ಮಾರ್ಕ್ಸನ್ನು ಕಳ್ಕೋಬಹುದು. ಅದಕ್ಕೆ ನೀವೇನು ಮಾಡ್ಕೊಳ್ರಿ ಅಂದರೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಆಮೇಲೆ ಲಕ್ಷ ಕೊಟ್ಟು ಎಕ್ಸಾಮ್ದಲ್ಲಿ ಬರೆಯೋವಾಗ ಒಂದು ಬಿಟ್ಟು 2 ಸಲ ಅದನ್ನು ಓದಿ ಬರೀರಿ. ಓಕೆ, ಸೊ ಸೀಕ್ವೆನ್ಸ್ ಅನ್ನು ಮಾಡಬೇಕು. ಯಾವ ಒಂದು ಬೇಸ್ಡ್ ಕ್ವೆಶನ್ ಸೀಕ್ವೆನ್ಸ್ ಕೇಳಿದ್ದಾರೆ ಅಂದರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಸ್ಟೇಜಸ್ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಸ್ಟೇಜಸ್ ಬಗ್ಗೆ ನಾವು ನೋಡ್ಕೋಬೇಕು. ಇದರಲ್ಲಿ ನೋಡ್ರಿ ಮಗು ಬಗ್ಗೆ ಕೇಳಿದ್ದಾರೆ ಅವರು. ಮಗುವಿನ ಯಾವ ರೀತಿಯಿಂದ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಸ್ಟೇಜ್ ಡೆವಲಪ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಕೂಯಿಂಗ್, babbling, the one word stage, telegraphic speech and the 2 word stage. ಓಕೆ, ಸೊ ಈ ರೀತಿಯಾಗಿ ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದಾರೆ. ಬಿ ಆಪ್ಷನ್ಸ್ ಅಲ್ಲಿ ನೋಡ್ರಿ, babbling, the one word stage, telegraphic speech and the 2 word stage. Babbling, then telegraphic speech, the 1 word stage, the 2 word stage. ಇಲ್ಲಿ ಕೂಯಿಂಗ್ ಅನ್ನ ರಿಪೀಟ್ ಮಾಡಿದ್ದಾರೆ ನೋಡ್ರಿ. ಓಕೆ, ಸೊ ರಿಪೀಟೆಡ್ ಆಗಿದೆ. ಫಸ್ಟ್ ಆಪ್ಷನ್ದಲ್ಲಿ ಕೂಯಿಂಗ್ ಕರೆಕ್ಟ್ ಇದೆ. ಕೂಯಿಂಗ್ ಅಂದರೆ ಅವರು ಮಗು ಯಾವ ರೀತಿಯಿಂದ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಟಾರ್ಟಿಂಗ್ ಒಂದು ಸ್ಟೇಜ್ದಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಬ್ಯಾಬ್ಲಿಂಗ್ ಅಂದರೆ ತೊದಲು ನುಡಿಯೋರ್ದು. ಓಕೆ, ದ 1 word ಸ್ಟೇಜ್, ಟೆಲಿಗ್ರಾಫಿಕ್ ಸ್ಪೀಚ್ ಆ್ಯಂಡ್ ದ 2 word ಸ್ಟೇಜ್ ಇಸ್ ಕರೆಕ್ಟ್ ಆಪ್ಷನ್ ಸ್ಟೇಜ್ದಲ್ಲಿ. ಓಕೆ, ಸೊ ಕೂಯಿಂಗ್, ಬ್ಯಾಬ್ಲಿಂಗ್, ದ 1 word ಸ್ಟೇಜ್, ಟೆಲಿಗ್ರಾಫಿಕ್ ಸ್ಟೇಜ್ ಆ್ಯಂಡ್ ದ 2 word ಸ್ಟೇಜ್. ದಿಸ್ ಆಪ್ಷನ್ ಇಸ್ ಕರೆಕ್ಟ್. ನೋಡ್ರಿ 7th ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಈಸ್ ಆರ್ ಆರ್ ನಾಟ್ ಕರೆಕ್ಟ್ ಕೇಳಿದ್ದಾರೆ. 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ನಾಟ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಮಗೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 1ನೇದ್ದು, 2nd and 3rd, 4th ಓನ್ಲಿ, ಫಸ್ಟ್ ಓನ್ಲಿ, ನನ್ ಆಫ್ ದೀಸ್ ಅಬೌವ್. ಓಕೆ, ಸೊ ಕ್ವೆಶನ್ ಅನ್ನು ಓದಿದ್ದು, ಈಗ ಆಪ್ಷನ್ಸ್ ಅನ್ನು ಓದೋನು. ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ form of human behavior. Yes, this is very important and this is the correct option. So ಒಂದನೇದಂತೂ ಬರೋದಿಲ್ಲ, ನಾಟ್ ಕರೆಕ್ಟ್ ಅಂತೂ ಇಲ್ಲ. ಓಕೆ, ಸೊ ಸೆಕೆಂಡ್ ನೋಡ್ರಿ, ಲ್ಯಾಂಗ್ವೇಜ್ ಹೆಲ್ಪ್ಸ್ ಇನ್ ಅನ್ಟೈಟಿಂಗ್ ಥಾಟ್ಸ್. ಎಸ್, ಅನ್ಟೈಟಿಂಗ್ ಥಾಟ್ಸ್ ಆ್ಯಂಡ್ ಐಡೆಂಟಿಟಿ ಆಫ್ ದಿ ಇಂಡಿವಿಜುವಲ್, ಇದು ಕರೆಕ್ಟ್ ಇದೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. In India, linguistic diversity poses complex challenges. Yes, this option is also 100% correct. So, illi bandittu. So, this option baralla. In India, linguistic diversity provides a range of opportunities. Yes, this option is also correct. So, yelladu correct idavandre none of these is not correct. ಓಕೆ, ಇನ್ಕರೆಕ್ಟ್ ಯಾವುದಿತ್ತಂತ ಕೇಳಿದ್ರು ಅವರು. ನಾಟ್ ಕರೆಕ್ಟ್ ಅಂದರೆ ಎಲ್ಲ ಆಪ್ಷನ್ಸ್ ನಮ್ಮ ಕರೆಕ್ಟ್ ಇದ್ದಾವೆ. ನನ್ ಆಫ್ ದಿಸ್ ಇಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೀ ರಿಕ್ವೆಸೈಟ್ ಟು ಲರ್ನಿಂಗ್ ಅ ಲ್ಯಾಂಗ್ವೇಜ್. ಯಾವ ಆಪ್ಷನ್ ನಮಗೆ ಲ್ಯಾಂಗ್ವೇಜನ್ನು ಲರ್ನ್ ಮಾಡೋಕ್ಕೆ ಪ್ರೀ ರಿಕ್ವೆಸೈಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಯಾವ ಆಪ್ಷನ್ ಆಗುತ್ತೆ ನೋಡ್ರಿ, ಮೋಟಿವೇಶನ್, ಹ್ಯಾಬಿಟ್ ಫಾರ್ಮೇಷನ್, ಇಮಿಟೇಷನ್ ಆರ್ ಓರಲ್ ಅಪ್ರೋಚ್. ನೋಡ್ರಿ, ಲರ್ನಿಂಗ್ ಲ್ಯಾಂಗ್ವೇಜ್ ಅಂದರೆ ಮೋಟಿವೇಶನ್. ಎಸ್, ಮಗುವಿಗೆ ನಾವು ಏನು ಮಾಡ್ಕೋಬೇಕಂದ್ರೆ ಮೋಟಿವೇಟ್ ಮಾಡಬೇಕು. ಓಕೆ, ಡಿಮೋಟಿವೇಟನ್ನು ಮಾಡಬಾರ್ದು. ನೆಕ್ಸ್ಟ್ ನೋಡ್ರಿ, ಎಸ್, ಇದನ್ನು ನೀವೇನು ಮಾಡ್ಕೊಳ್ರಿ ಅಂದ್ರೆ ಬರೆದು ಇಟ್ಕೊಂಬಿಡ್ರಿ. ಓಕೆ, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ character authorized the governor general in council to spend a sum of not less than 1 lakh rupees each year on the revival of improvement of literature for the introduction and promotion of knowledge of science of the western world among the British territories in ಇಂಡಿಯಾ. ದ ಕ್ಯಾರೆಕ್ಟರ್ ವಾಸ್, ಯಾವ ಕ್ಯಾರೆಕ್ಟರ್ ಅಂತ ಕೇಳಿದ್ದಾರೆ, ಇದಕ್ಕೆ 1813 ಅಂತ ಬರುತ್ತೆ ನೋಡ್ರಿ. ಎಸ್, 1813 ಕ್ಯಾರೆಕ್ಟರು
ಈ ಒಂದು ಆಪ್ಷನ್ ಆಥರೈಸ್ಡ್ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಸ್ಪೆಂಡ್ ನಾಟ್ ಲೆಸ್ ದನ್ 1 ಲ್ಯಾಕ್ ರುಪೀಸ್ ಅಂತ ಹೇಳಿ ಬಂದಿದ್ದು ಲಿಟ್ರೇಚರ್ ಇಂಟ್ರೊಡಕ್ಷನ್ ಅಮಾಂಗ್ ಪ್ರಮೋಷನ್ಸ್ ನಾಲೆಜ್ ಬಗ್ಗೆ. ಇದು ಬಂದಿದ್ದು ಕ್ಯಾರೆಕ್ಟರ್ ಆಫ್ 1813 ಕ್ಯಾರೆಕ್ಟರ್, ಇದನ್ನು ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ 1965 ದ ಪಾರ್ಲಿಮೆಂಟ್ ಆಕ್ಟ್, NCERT ಪಾಲಿಟಿ ಒಳಗೂ ಇದೊಂದು ಕ್ವಶನ್ ಆಗಿದೆ ನೋಡ್ರಿ. ಇನ್ 1965 ದ ಪಾರ್ಲಿಮೆಂಟ್ ಆಕ್ಟ್ ಡಿಕ್ಲೇರ್ಡ್ ದ್ಯಾಟ್ ಇಂಗ್ಲಿಷ್ ವುಡ್ ಕಂಟಿನ್ಯೂ ಟು ಬಿ ಯೂಸ್ಡ್ ಆಸ್ ಆನ್ ಇಂಗ್ಲಿಷ್ would continues to be used an official language of union. No, this one is not correct. Mother tongue of the union, this one is also not correct. Associate language of the union, yes, this one is correct. ಪಾರ್ಲಿಮೆಂಟ್ದಲ್ಲಿ ಡಿಕ್ಲೇರ್ಡ್ ಏನಾಗಿದೆ, ಇಂಗ್ಲಿಷ್ ವುಡ್ ಕಂಟಿನ್ಯೂ ಯೂಸ್ಡ್ ಆಸ್ ಆನ್ ಅಸೋಸಿಯೇಟ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಅಂತ ಹೇಳಿ ಪಾರ್ಲಿಮೆಂಟ್ದಲ್ಲಿ ಒಂದು ಆ್ಯಕ್ಟ್ ಡಿಕ್ಲೇರ್ ಮಾಡಿದೆ 1965ದಲ್ಲಿ. ಸೊ ಈ ಒಂದು 10 ಕ್ವೆಶನ್ಸು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಅದನ್ನ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಭಾಳೇನು ಸಮಯ ಉಳಿದಿಲ್ಲ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ CTET ಎಕ್ಸಾಮ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೂ 10 ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ರಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆಮೇಲೆ ಚಲೋದಮ್ಮೆ ಮಾಡ್ರಿ ಎಕ್ಸಾಮ್ಸ್. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಬಾಯ್.